ರಾಜ್ಯದ ವಿವಿಧ ಮೂಲೆಗಳಿಂದ ಟಿಕೆಟ್ ಆಕಾಂಕ್ಷಿಗಳು ದೌಡಾಯಿಸ್ತಾ ಇದ್ದಾರೆ. ಬಿಎಸ್ ಯಡಿಯೂರಪ್ಪ ನಿವಾಸಕ್ಕೆ ಟಿಕೆಟ್ ಆಕಾಂಕ್ಷಿಗಳು ಮತ್ತು ಬೆಂಬಲಿಗರು ದೌಡಾಯಿಸ್ತಾ ಇದ್ದಾರೆ. ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ಯಡಿಯೂರಪ್ಪ ನಿವಾಸದ ಬಳಿ ಬಿಜೆಪಿ ಮೊದಲ ಪಟ್ಟಿಯಲ್ಲಿ 72 ಜನರಿಗೆ ಟಿಕೆಟ್ ಅನ್ನು ಕೊಡಲಾಗಿತ್ತು. ಉಳಿದ ಟಿಕೆಟ್ ಹಂಚಿಕೆ ಸಂದರ್ಭದಲ್ಲಿ ತಮ್ಮನ್ನ ಪರಿಗಣಿಸಬೇಕು ಅಂತ ನಾಯಕರು ಅಹವಾಲನ್ನ ಮುಂದಿಡ್ತಾ ಇದ್ದಾರೆ. ಎಲ್ಲರ ಮನವಿಯನ್ನ ಕೂಡ ಭೇಟಿಯಾಗಿ ಯಡಿಯೂರಪ್ಪ ತಾಳ್ಮೆಯಿಂದ ಕೇಳ್ತಾ ಇದ್ದಾರೆ. ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ಬಿಎಸ್ವೈ ನಿವಾಸದ ಕಡೆ ಆಕಾಂಕ್ಷಿಗಳು ದಂಡಾಗಿ ಬಂದು ಅಲ್ಲಿ ಬೇಡಿಕೆಯನ್ನ ಮುಂದಿಡ್ತಾ ಇರುವಂಥದ್ದು, ಟಿಕೆಟ್ಗಾಗಿ ಬೇಡಿಕೆಯನ್ನ ಮುಂದಿಡ್ತಾ ಇದ್ದಾರೆ. ಮೊದಲ ಪಟ್ಟಿಯಲ್ಲಿ ಯಾರಿಗೆಲ್ಲ ಸಿಕ್ಕಿಲ್ಲ ಅವರೆಲ್ಲರೂ ಕೂಡ ಎರಡನೇ ಪಟ್ಟಿ ಅಥವಾ ಕೊನೆ ಪಟ್ಟಿಯಲ್ಲಾದರೂ ಕೂಡ ನಮ್ಮ ಹೆಸರು ಬರುತ್ತಾ, ಟಿಕೆಟ್ ನಮಗಿದೆಯಾ ಇಲ್ವಾ ಅನ್ನೋಂಥದ್ದಕ್ಕೆ ಸಂಬಂಧಪಟ್ಟ ಹಾಗೆ ಆತಂಕಕ್ಕೆ ಒಳಗಾಗಿದ್ದಾರೆ. ಹೀಗಾಗಿ ಯಡಿಯೂರಪ್ಪ ನಿವಾಸಕ್ಕೆ ದೌಡಾಯಿಸ್ತಾ ಇದ್ದಾರೆ. ಈಗ ಕೈಗೆ ಸಿಗೋದವ್ರು ಮಾತ್ರ, ಯಾಕಂದ್ರೆ ಹೈಕಮಾಂಡ್ ನಾಯಕರೇನು ಇವರ ಆಕಾಂಕ್ಷಿಗಳ ಕೈಗೆ ಸಿಗಲ್ಲ. ಹೀಗಾಗಿ ಎಲ್ಲರೂ ಕೂಡ ಬಿಎಸ್ವೈ ನಿವಾಸದ ಬಳಿ ಆಗಮಿಸಿ ಅಲ್ಲಿ ಯಡಿಯೂರಪ್ಪ ಭೇಟಿಗೆ ಕಾಯ್ತಾ ಇದ್ದಾರೆ. ಭೇಟಿಗೆ ಅವಕಾಶ ಸಿಗದವರೆಲ್ಲರೂ ಕೂಡ ಹೋಗಿ ಯಡಿಯೂರಪ್ಪನವರ ಬಳಿ ತಮ್ಮ ಅಹವಾಲನ್ನ ಮುಂದಿಡ್ತಾ ಇದ್ದಾರೆ. ಬೆಂಬಲಿಗರು ಕೂಡ ಕರ್ಕೊಂಡು ಬಂದಿದ್ದಾರೆ. ಅಲ್ಲಿ ಬೆಂಬಲಿಗರ ಜೊತೆನೇ ಬಂದು ಬೇಡಿಕೆಯನ್ನ ಮುಂದಿಡ್ತಾ ಇರುವಂಥದ್ದು. ಜೊತೆಗೆ ಬಿಎಸ್ವೈ ಕೂಡ ಅಷ್ಟೇ ಒಬ್ಬೊಬ್ಬರನ್ನಾಗಿ ಮಾತನಾಡಿಸ್ತಾ ಇದ್ದಾರೆ. ಎಲ್ಲರ ಮಾತನ್ನ ಕೂಡ ಕೇಳಿಸ್ಕೊಂಡು ಕಳಿಸ್ಕೊಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಆಕಾಂಕ್ಷಿಗಳ ದಂಡು ಈಗ ಡಾಲರ್ಸ್ ಕಾಲೋನಿಯ ಬಿಎಸ್ವೈ ನಿವಾಸದ ಕಡೆ ಬಂದು ಮುಗಿಬಿದ್ದಿರುವಂಥದ್ದು. ಯಾರೆಲ್ಲ ಬಂದಿದ್ದಾರೆ ಇವತ್ತು, ಯಾರೆಲ್ಲ ಬರ್ತಾ ಇದ್ದಾರೆ, ಬಿಎಸ್ವೈ ಎಲ್ಲರ ಮಾತನ್ನ ಕೂಡ ಕೇಳಿಸ್ಕೊತಿದಾರಾ, ಹೇಗೆ ಏನ್ ನಡೀತಾ ಇದೆ ಅಲ್ಲಿ ಅಂತ? ಅಮರ್ ಪ್ರಸಾದ್, ಈಗಾಗಲೇ ಏನಂತಂದ್ರೆ ಯಡಿಯೂರಪ್ಪನವ್ರ ನಿವಾಸಕ್ಕೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳ ದಂಡೆ ಬರ್ತಾ ಇದೆ. ರಾಜ್ಯದ ವಿವಿಧ ಮೂಲೆಗಳಿಂದ, ಯಾಕಂದ್ರೆ ಈಗಾಗಲೇ ಕೇವಲ 72 ಕ್ಷೇತ್ರದ ಟಿಕೆಟ್ ಮಾತ್ರ ಅನೌನ್ಸ್ ಆಗಿರೋದ್ರಿಂದ ಮಿಕ್ಕಿರುವಂತಹ ಟಿಕೆಟ್ ಹಂಚಿಕೆ ಸಂದರ್ಭದಲ್ಲಾದ್ರೂ ನಮ್ಮ ಹೆಸರು ಬರಲಿ ಅನ್ನೋ ಮುಖಾಂತರವಾಗಿ ಶೋಭಾ ಕರಂದ್ಲಾಜೆ ನೇತೃತ್ವದಲ್ಲಿ ಕೆಲವೊಬ್ಬರು ನಾಯಕರು ಬಂದ್ರೆ, ಅದ್ರ ಜೊತೆಗೆ ಬಿಎಸ್ ಯಡಿಯೂರಪ್ಪನವರಿಗೆ ನೇರವಾಗಿ ಭೇಟಿಯಾಗೋದಕ್ಕೆ ಸಹಿತ ಬರ್ತಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿರುವಂತಹ ಹುಮನಾಬಾದ್ ತಾಲೂಕಿನ ರೆಡ್ಡಿ ಅವರು ಸಹಿತ ಏನಂತಂದ್ರೆ ಬಂದಿರುವಂತದ್ದು. ಹೀಗೆ ಹಲವು ನಾಯಕರು ಸಹಿತ ಬಿಎಸ್ ಯಡಿಯೂರಪ್ಪ ನಿವಾಸಕ್ಕೆ ಬರ್ತಿದ್ದಾರೆ. ಆದ್ರೆ ಬಿಎಸ್ ಯಡಿಯೂರಪ್ಪನವರು ಎಲ್ಲರ ಒಂದು ಅಹವಾಲ್ ಸ್ವೀಕರಿಸುತ್ತಿದ್ದಾರೆ. ಯಾಕಂದ್ರೆ ಕಳೆದ ಬಾರಿ 72 ಕ್ಷೇತ್ರದ ಟಿಕೆಟ್ ಅನೌನ್ಸ್ ಆಗಿರೋ ಸಂದರ್ಭದಲ್ಲಿ ಬಹಳಷ್ಟು ಗೊಂದಲಗಳಾಗಿದ್ವು. ಅಂತಹ ಗೊಂದಲ ಮುಂದಿನ ದಿನಗಳಲ್ಲಿ ಆಗಬಾರ್ದು ಅನ್ನೋ ವಿಚಾರಕ್ಕಾಗಿ ಈಗಾಗಲೇ ಯಡಿಯೂರಪ್ಪನವರು ಸಹಿತ ಎಲ್ಲರ ಒಂದು ಅಹವಾಲನ್ನ ಸಹಿತ ತಗೊಳ್ತಾ ಇದ್ದಾರೆ. ಅದ್ರ ಜೊತೆಗೆ ಯಡಿಯೂರಪ್ಪನವರು ಟಿವಿ9 ಜೊತೆ ಮಾತಾಡಿದ ಸಂದರ್ಭದಲ್ಲಿ ಹೇಳಿರುವಂತದ್ದು ಏನಂದ್ರೆ, ಈಗಾಗಲೇ 72 ಕ್ಷೇತ್ರಗಳ ಟಿಕೆಟ್ ನ ಅನೌನ್ಸ್ ಮಾಡಿದೀವಿ. ಮುಂದಿನ ಏನಂದ್ರೆ 138 ಕ್ಷೇತ್ರಗಳಲ್ಲಿ ಈಗಾಗಲೇ ಏನಂತಂದ್ರೆ ನಾವು ಟಿಕೆಟ್ ಅನೌನ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಹಿತ ಇವತ್ತು ರಾತ್ರಿ ನಾನು ದೆಹಲಿಗೆ ತೆರಳುತ್ತಾ ಇದ್ದೀನಿ. ದೆಹಲಿಗೆ ತೆರಳಿದ ಸಂದರ್ಭದಲ್ಲಿ ನಾಯಕರ ಜೊತೆ ಮಾತುಕತೆನ ನಡೆಸ್ತೀನಿ. ಮಾತುಕತೆ ನಂತರ ಕೇವಲ ಏನಂದ್ರೆ 200 ಕ್ಷೇತ್ರದ ಟಿಕೆಟ್ ನ ಫಸ್ಟ್ ಲಿಸ್ಟ್ ಅಲ್ಲಿ ಏನಂತಂದ್ರೆ ಅನೌನ್ಸ್ ಮಾಡ್ಕೊಳ್ಳುವಂತಹ ಎಲ್ಲಾ ಸಾಧ್ಯತೆಗಳು ಮಾಡ್ಕೋತೀವಿ. ಇರುವಂತಹ ಇನ್ನೂ ಉಳಿದಿರತಕ್ಕಂತಹ 24 ಕ್ಷೇತ್ರಗಳಲ್ಲಿ ಮಾತ್ರ ನಾವು ಏನಂದ್ರೆ ಮುಂದಿನ 2-3 ದಿವಸಗಳ ನಂತರ ಅದರ ಬಗ್ಗೆ ನಿರ್ಧಾರಗಳನ್ನ ಕೈಗೊಳ್ತೀವಿ ಅನ್ನೋ ಮುಖಾಂತರವಾಗಿ ಇನ್ನು 24 ಕ್ಷೇತ್ರಗಳಲ್ಲಿ ಕೆಲವೊಂದು ಗೊಂದಲಗಳಿದೆ ಅನ್ನೋದಾಗಿ ಪರೋಕ್ಷವಾಗಿ ಯಡಿಯೂರಪ್ಪನವರೇ ಒಪ್ಕೊಂಡಿರುವಂತದ್ದು. ಪ್ರಸಾದ್, ಈಗ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಆಕಾಂಕ್ಷಿಗಳು ಬಂದು ಮುಗಿಬೀಳ್ತಾ ಇರೋದ್ರಿಂದಾಗಿ ಅವರಿಗೆ ಬಿಎಸ್ ಯಡಿಯೂರಪ್ಪ ಏನ್ ಭರವಸೆ ಕೊಡ್ತಾ ಇದ್ದಾರೆ ಅನ್ನುವಂಥ ವಿಚಾರ ಕೂಡ, ಯಾಕಂದ್ರೆ ಇನ್ನೇನು ಬಹಳ ದಿನ ಇಲ್ಲ, ಟಿಕೆಟ್ ಮೊದಲ ಪಟ್ಟಿ ಆಲ್ರೆಡಿ ರಿಲೀಸ್ ಆಗಿದೆ, ಅವರೆಲ್ಲ ಪ್ರಚಾರವನ್ನು ಕೂಡ ಆರಂಭ ಮಾಡ್ಕೊಂಡಿದ್ದಾರೆ. ಈಗ ಎಲ್ರಿಗೂ ಕೂಡ ಏನು ಭರವಸೆ ಕೊಟ್ಟು ಕಳಿಸ್ತಾ ಇದ್ದಾರೆ ಯಡಿಯೂರಪ್ಪನವರು ಹಾಗಾದ್ರೆ ಅಂತ? ಅಮರ್ ಪ್ರಸಾದ್, ನಾವು ಇಲ್ಲಿ ಗಮನಿಸಬೇಕಾಗಿರುವಂತದ್ದು ಏನಂತಂದ್ರೆ, ಇಲ್ಲಿ ಬಂದಿರುವಂತಹ ಎಲ್ಲಾ ನಾಯಕರು ತಮ್ಮ ತಮ್ಮ ಬೆಂಬಲಿಗರ ಜೊತೆ ಬಂದು ಕೇವಲ ಅಹವಾಲನ್ನ ಮಾತ್ರ ಏನಂತಂದ್ರೆ ಕೊಡುವಂತದ್ದು. ಯಾಕಂದ್ರೆ ಯಡಿಯೂರಪ್ಪನವರು ಹೇಳುವಂತದ್ದು ಏನಂದ್ರೆ, ಯಾವುದೇ ಕಾರಣಕ್ಕೂ ನಾವು ನಿಮಗೆ ಅಂತಿಮವಾದಂತಹ ಭರವಸೆಯನ್ನ ನೀಡೋದಕ್ಕೆ ಆಗಲ್ಲ, ನಿಮ್ಮ ಅಹವಾಲನ್ನ ನಾವು ಸ್ವೀಕರಿಸ್ತೀವಿ. ನಂತರ ಇಂದು ರಾತ್ರಿ ನಾನು ದೆಹಲಿಗೆ ತೆರಳುತ್ತಾ ಇದ್ದೀನಿ. ದೆಹಲಿಯಲ್ಲಿ ಏನಂದ್ರೆ ನಾಯಕರ ಮುಂದ್ಗಡೆ ನಮ್ಮ ಸಂಪೂರ್ಣವಾದಂತಹ ರೂಪುರೇಷೆಗಳ ಬಗ್ಗೆ, ಅದ್ರ ಜೊತೆಗೆ ಏನಂದ್ರೆ ಪಕ್ಷದ ಸಂಘಟನೆಯಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆನೂ ಸಹಿತ ಸಂಪೂರ್ಣವಾದಂತಹ ವರದಿಯನ್ನು ಸಲ್ಲಿಸ್ತೀನಿ. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಹೈಕಮಾಂಡ್ ನಾಯಕರು ನಿರ್ಮಾಣಗಳನ್ನ ಕೈಗೊಳ್ತಾರೆ ಅನ್ನೋದ್ರ ಬಗ್ಗೆ ಸಹಿತ ಬಹಳ ಮುಖ್ಯವಾದಂತದ್ದು. ಯಾಕಂದ್ರೆ ಈಗಾಗಲೇ ಸರ್ವೆಗಳನ್ನ ಮಾಡ್ಕೊಂಡಿದ್ದಾರೆ ಹೈಕಮಾಂಡ್ ನಾಯಕರು. ಅದ್ರ ಜೊತೆಗೆ ಏನಂದ್ರೆ ರಾಜ್ಯ ನಾಯಕರು ಕೆಲವೊಂದು ಸರ್ವೆಗಳನ್ನ ಮಾಡಿಸ್ಕೊಂಡಿದ್ದಾರೆ. ಈ ಎಲ್ಲಾ ಸರ್ವೆಗಳ ಒಂದು ನಿಮಿಷ ಈಗ ಬೇಸುವೆ ಮಾತಾಡ್ತಿದ್ದಾರೆ ನೋಡೋಣ. ಓಕೆ, ಅಲ್ಲಿ ಟಿಕೆಟ್ ಆಕಾಂಕ್ಷಿಗಳು ಸಹಿತ ನಿಮ್ಮ ಮನೆಗೆ ಒಂದು ಅಹವಾಲನ್ನ ಕೊಡ್ತಾರೆ. ಸ್ವಾಭಾವಿಕ ತಾನೆ, ಸ್ವಾಭಾವಿಕ. ಅಂದ್ರೆ ನಾಳೆ ಫುಲ್ 224 ಕ್ಷೇತ್ರದ್ದು ಅಂದ್ರೆ ಗೊತ್ತಿಲ್ಲ ಸರ್, ಒಂದು ಇನ್ನು 72 ಮಾಡಿದ್ದೇವೆ. ಈ ಒಟ್ಟು ಇನ್ನೊಂದು 200 ಆಗ್ಬೋದು, ಒಂದು 24, ಒಂದು 2 ದಿನ ಲೇಟ್ ಆಗ್ಬೋದು. ಓಕೆ ಸರ್. ಇದು ಬಿಎಸ್ ಯಡಿಯೂರಪ್ಪ ಅವರು ಕೊಟ್ಟಿರುವಂತಹ ಪ್ರತಿಕ್ರಿಯೆ. ಎಷ್ಟು ಟಿಕೆಟ್ಗಳನ್ನ ಫೈನಲ್ ಮಾಡ್ತೀರಾ ನೆಕ್ಸ್ಟ್ ಪಟ್ಟಿಯಲ್ಲಿ ಅಂತ ಹೇಳಿದಕ್ಕೆ ಗೊತ್ತಿಲ್ಲ ಸರ್, 72 ಮಾಡಿದೀವಿ, ಈಗ ಟೋಟಲ್ 200 ಆಗ್ಬೋದು, ಎರಡನೇ ಪಟ್ಟಿ ಕೂಡ ಸೇರಿಸಿ ಇನ್ನೊಂದು 24 ಕ್ಷೇತ್ರ ಉಳಿಬಹುದು, ಅದನ್ನ ಇನ್ನೊಂದು 2 ದಿನದಲ್ಲಿ ಮತ್ತೆ ಮಾಡ್ತೀವಿ ಅನ್ನೋಂಥ ಮಾತನ್ನ ಯಡಿಯೂರಪ್ಪ ಹೇಳಿದ್ದಾರೆ. ಅವ್ರ ಮಾತನ್ನ ಕೇಳ್ತಾ ಇದ್ರೆ ಬಹುತೇಕ ಇವತ್ತು ಅಥವಾ ನಾಳೆ ಒಳಗಾಗಿ ಇನ್ನೊಂದು ಪಟ್ಟಿ ರಿಲೀಸ್ ಆಗುವಂತ ಚಾನ್ಸಸ್ ಇದೆ. ಜಗದೀಶ್ ಈಗ ನಮ್ಮ ಜೊತೆ ಹಾಗೆ ಇದ್ದಾರೆ. ಜಗದೀಶ್, ನೀವು ಹೇಳ್ತಾ ಇದ್ರಿ, ಮಾಹಿತಿಯನ್ನು ಕೊಡ್ತಾ ಇದ್ರಿ, ಈಗಷ್ಟೇ ಬಿಎಸ್ವೈ ಮಾತನಾಡಿದ್ರು. ಅವರು ಸ್ಪಷ್ಟವಾಗಿ ಹೇಳ್ತಾ ಇರುವಂತ ವಿಚಾರ ಅಂತ ಹೇಳಿದ್ರೆ
72 ಫೈನಲ್ ಆಗಿದೆ. ಇನ್ನೊಂದು ಪಟ್ಟಿಯಲ್ಲಿ ಆಲ್ಮೋಸ್ಟ್ 200 ತನಕ ಮಾಡ್ತೀವಿ. ಇನ್ನೊಂದು 24 ಇನ್ನೊಂದು 2 ದಿನ ಆಗ್ಬೋದು ಅಂತ. ಅಂದ್ರೆ ಆಲ್ಮೋಸ್ಟ್ ಇನ್ನೊಂದು 2-3 ದಿನದಲ್ಲಿ ಕಂಪ್ಲೀಟ್ ಎಲ್ಲಾ ಕ್ಷೇತ್ರಗಳದ್ದು ಕೂಡ ಬಿಜೆಪಿ ಫೈನಲ್ ಮಾಡೋದ್ರಲ್ಲಿ ಇದೆ ಹಾಗಾದ್ರೆ. ಹೌದು ಅಮರ್ ಪ್ರಸಾದ್, ಯಾಕಂದ್ರೆ ಈಗಾಗಲೇ ನಾವು ಗಮನಿಸಬೇಕಾಗಿರೋದು ಏನಂತಂದ್ರೆ 72 ಕ್ಷೇತ್ರದಲ್ಲಿ ಟಿಕೆಟ್ ಅನೌನ್ಸ್ ಆಗಿರುವಂತದ್ದು. ಅದ್ರ ಜೊತೆಗೆ ಇವತ್ತು ರಾತ್ರಿಯೇ ದೆಹಲಿಗೆ ತೆರಳಲಿಕ್ಕೆ ರೆಡಿ ಆಗಿರುವಂತಹ BS ಯಡಿಯೂರಪ್ಪನವರು ಎಲ್ಲಾ ರೀತಿಯ ಏನಂದ್ರೆ ಮುಖ್ಯರುವಂತಹ ಎಲ್ಲಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಬಗ್ಗೆ ಮತ್ತು ಫೈನಲ್ ಯಾವ ರೀತಿಯಾಗಿ ಮಾಡಬೇಕು, ಯಾವ ಅಭ್ಯರ್ಥಿಗೆ ಟಿಕೆಟ್ ನ ನೀಡೋದಬೇಕು ಅನ್ನೋದ್ರ ಬಗ್ಗೆ ಸಹಿತ ಇಂದು ರಾತ್ರಿ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಅಂತಿಮವಾಗಿ ರೂಪುರೇಷೆಗಳನ್ನೆಲ್ಲ ಸಿದ್ಧ ಮಾಡಲಾಗುತ್ತೆ. ಆದ್ರೆ ಕೇವಲ ಕೆಲವೊಂದು ಗೊಂದಲ ಇರುವಂತಹ ಕ್ಷೇತ್ರಗಳಿಗೆ ಮಾತ್ರ ಕೊನೆಯ ಹಂತದಲ್ಲಿ ಟಿಕೆಟ್ ಅನೌನ್ಸ್ ಮಾಡುತ್ತೀವಿ ಅನ್ನೋ ಮುಖಾಂತರವಾಗಿ BS ಯಡಿಯೂರಪ್ಪನವರು 24 ಕ್ಷೇತ್ರಗಳ ಬಗ್ಗೆ ಕೆಲವೊಂದು ಗೊಂದಲಗಳಿದೆ ಅನ್ನೋದು ಪರೋಕ್ಷವಾಗಿ ಒಪ್ಪಿಕೊಂಡಿರುವಂತದ್ದು ನಾವು ಕಾಣಬಹುದಾಗಿದೆ. ಇವತ್ತು ರಾತ್ರಿ ನಡೆಯುವಂತಹ ಸಭೆಯಲ್ಲಿ ಅಂತಿಮವಾಗಿ 128 ಕ್ಷೇತ್ರಗಳ ಬಗ್ಗೆ ಸಂಪೂರ್ಣವಾಗಿ ಫೈನಲ್ ಆಗುತ್ತೆ. ಆ 128 ಕ್ಷೇತ್ರದ ಟಿಕೆಟ್ ಗಳನ್ನ ಬಹುತೇಕ ನಾಳೆ ಅಥವಾ ನಾಡಿದ್ದು ಟಿಕೆಟ್ ಅನ್ನ ಫೈನಲ್ ಮಾಡಲೇಬೇಕಾಗುತ್ತೆ. ಅದ್ರ ಜೊತೆಗೆ ಏನಂದ್ರೆ ಮಿಕ್ಕಿರುವಂತಹ ಕ್ಷೇತ್ರಗಳಲ್ಲಿ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ಯಾಕಂದ್ರೆ ಅಲ್ಲಿ ಯಾವುದೇ ರೀತಿಯ ಟಿಕೆಟ್ ಅನೌನ್ಸ್ ಆದ ನಂತರ ಗೊಂದಲಗಳಾಗಬಾರ್ದು. ಯಾಕಂದ್ರೆ ಈಗಾಗಲೇ 72 ಕ್ಷೇತ್ರದಲ್ಲಿ ಕೆಲವೊಂದು ಕ್ಷೇತ್ರಗಳಲ್ಲಿ ಮಾತ್ರ ಏನಂತಂದ್ರೆ ಗೊಂದಲ ಆಗಿ ಬಹಳಷ್ಟು ಏನಂತಂದ್ರೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳಲ್ಲಿ ಗೊಂದಲವನ್ನ ಸೃಷ್ಟಿಯಾಗಿತ್ತು. ಹಾಗಾಗಿ ಆ ಗೊಂದಲ ಮತ್ತೆ 3ನೇ ಅಥವಾ 2ನೇ ಟಿಕೆಟ್ ಫೈನಲ್ ಮಾಡುವಂತ ಸಂದರ್ಭದಲ್ಲಿ ಆಗ್ಬಾರ್ದು. ಯಾಕಂದ್ರೆ ಇದು ನೇರವಾಗಿ ಮುಂದಿನ ಚುನಾವಣೆಯ ಮೇಲೆ ಹೊಡೆತ ಕೊಡುತ್ತೆ. ಇನ್ನೊಂದು ಇವತ್ತು ರಾತ್ರಿ ಅಥವಾ ಏನಂದ್ರೆ ನಾಳೆ ಬೆಳಗ್ಗೆ ಅನ್ನಷ್ಟರಲ್ಲಿ ಕಾಂಗ್ರೆಸ್ ಟಿಕೆಟ್ ಸಹಿತ ಅಂತಿಮವಾಗಿ ಫೈನಲ್ ಮಾಡುವಂತಹ ಸಾಧ್ಯತೆಗಳಿದಾವೆ. ಹಾಗಾಗಿ ಎರಡನ್ನೂ ಸಹಿತ ಕೂಲಂಕುಷವಾಗಿ ಚರ್ಚೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ಯಾವೆಲ್ಲ ನಾಯಕರಿಗೆ ಟಿಕೆಟ್ ನೀಡಿದ್ದಲ್ಲಿ ಏನಂತಂದ್ರೆ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರುವಂತಹ ಸಾಧ್ಯತೆಗಳಿದಾವೆ. ಗೆಲ್ಲುವಂತಹ ಅಭ್ಯರ್ಥಿಗಳಿಗೆ ಮಣೆ ಹಾಕೋದಕ್ಕೆ ಈಗಾಗಲೇ BS ಯಡಿಯೂರಪ್ಪನವರು ನಿರ್ಧಾರ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದಾಗಿದೆ. ಅಮರ್ ಪ್ರಸಾದ್. ಥ್ಯಾಂಕ್ ಯು ಜಗದೀಶ್.